ಈ ಬಾಣಲೆಗೆ ಒಂದು ಸಾರಿನ ಸೋಡಲ್ಲಿ 1 ಸೋಪಷ್ಟು ಎಣ್ಣೆ ಹಾಕೊಳ್ತೀನಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. ನಂತರ 1 ಬೌಲ್ ಅಷ್ಟು ಶೇಂಗಾ ಹಾಕ್ತಾ ಇದೀನಿ. ಒಂದು 8 ಮೆಣಸಿನಕಾಯಿ ಅಷ್ಟು ಹೀಟ್ ಮಾಡಕ್ಕಾಗಿ ಒಂದು ಕೆಜಿ ಟೊಮೊಟೊನ ಹಾಕೊಳ್ತಾ ಇದೀನಿ. ಕುದಿತಾ ಇದೆ ಈ ತರ ಬರ್ನ್ ಹಾಕೊಂಡು ಟೊಮೊಟೊ 5 ನಿಮಿಷ ಆಗಿದೆ. ಈ ಟೈಮಲ್ಲಿ ಹಾಕೋಣ. ನಾನು ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕೊಳ್ತಿದ್ದೀನಿ. ಉಪ್ಪು ಹಾಕೊಂಡಷ್ಟು ಬೇಗ ಟೊಮೊಟೊ ಹಣ್ಣು ಮೆತ್ತಗಾಗುತ್ತೆ. ಟೊಮೊಟೊ ಹಾಕಿದಷ್ಟು ಬೆಂದಿದೆ. ಈ ಟೈಮಲ್ಲಿ ಪುದೀನ ಹಾಕೊಳ್ತೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ. ಇಲ್ಲಿ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಈ ಟೈಮಲ್ಲಿ ಸ್ವಲ್ಪ 75% ಬೇಯಲಿ, ನಂತರ ಅದನ್ನ ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಬೆಂದಿದೆ. ಇನ್ನು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಮಿಕ್ಸಿ ಬೌಲ್ಗೆ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣಂತೆ. ನೋಡಿ ಮಿಕ್ಸ್ ಆಗಿದೆ. 1 ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೊನೆಗೆ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣಂತೆ. ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಬಿಸಿದಾಗ ನೋಡಿ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಒಗ್ಗರಣೆಗೆ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಬ್ಲಾಗ್. ನಾವು ನಿಮಗೆ ಇವತ್ತು ಪುದೀನ ಮತ್ತು ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ತರ ಒಂದು ಚಟ್ನಿನ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ತರ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ.